ಇದಾಗಿ ಎಲ್ಲಾದ್ರು ಕೇಳ್ತಿದ್ರಿ ಯಾವ ರೀತಿ ರಿಸಲ್ಟ್ ನಾವು ನೋಡ್ಬೇಕಂತೇಳಿ ನೀವು ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ ಕರ್ನಾಟಕ ರಿಸಲ್ಟ್ .in ಅಂತ ಹೊಡೆದ್ರೆ ಈ ರೀತಿ ಬರ್ತದೆ. ಇದರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಸರ್ಚ್ ಮಾಡಿದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಆಟೋಮೆಟಿಕ್ ಆಗಿ ಏನಾಗುತ್ತದೆ, ಮುಂದೆ ಹೋಗುತ್ತದೆ. ನೋಡಿ, ಈಗ ನಾನು ತೋರಿಸ್ತೇನೆ ಯಾವ ರೀತಿ ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನು ಕೇಳ್ತದೆ, ನಿಮ್ಮ ರಿಜಿಸ್ಟರ್ ನಂಬರ್ ಕೇಳ್ತದೆ. ಹೌದಾ, ನಿಮ್ಮ ರಿಜಿಸ್ಟರ್ ನಂಬರ್ ಏನಿರ್ತದೆ, ರಿಜಿಸ್ಟರ್ ನಂಬರ್ ಆಗಬೇಕು. ಉದಾಹರಣೆಗೆ ನಂದು ಪರಿಚಯ ಇದೆ, ರಿಜಿಸ್ಟರ್ ನಂಬರ್ ಇದೆ, ನಾನು ಆ ರಿಸಲ್ಟ್ ನಂಬರ್ ಹಾಕ್ತೇನೆ. ಹೌದಾ, ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದರೆ ಅಲ್ಲಿ ಸಬ್ಜೆಕ್ಟ್ ಆಯ್ಕೆ ಮಾಡಬೇಕು. ಕೋರ್ಸ್ ಆಯ್ಕೆ ಮಾಡಬೇಕು. ಯಾವುದು, ಸೈನ್ಸಾ, ಆರ್ಟ್ಸಾ, ಕಾಮರ್ಸ್ ಅಂತೇಳಿ ಇವು ಮೂರಲ್ಲಿ ಒಂದು ಆಯ್ಕೆ ಮಾಡಬೇಕು. ಈಗ ನಂದು ಆರ್ಟ್ಸ್ ಇದ್ದೆ, ನಾನೇನು ಮಾಡ್ತೀನಿ, ಆರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಹೌದಾ, ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟ ನಂತರ ನೆಕ್ಸ್ಟ್ ನಿಮ್ಮ ರಿಸಲ್ಟು ನಿಮ್ಮ ಕಣ್ಣ ಮುಂದೆ ಇರುತ್ತದೆ. ಹೌದಾ, ಈ ರೀತಿ ಈ ಲಿಂಕ್ ಏನಾದರೂ ಬೇಕಿದ್ರೆ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ನೀಡಿರ್ತೀನಿ. ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಹೋಗಿ ತಾವುಗಳು ನೋಡಬಹುದು. ತಮ್ಮ ರಿಸಲ್ಟ್ಗಳನ್ನು ಆ ಲಿಂಕ್ ಮುಖಾಂತರ ಹೋಗಿ ತಾವುಗಳನ್ನ ನೋಡ್ಬೋದು. ಹೌದಾ, ನಾನು ಲೈವ್ ಆಗಿ ಬರ್ತೀನಿ. ಯಾರಿಗ್ಯಾರಿಗೂ ಬೇಕು ನಿಮ್ಮ ಲಿಂಕು ಅಥವಾ ನಿಮ್ಮ ರಿಜಿಸ್ಟರ್ ನಂಬರ್ ನನಗೆ ಕೊಟ್ಟರೆ ಸಾಕು, ನಾನು ನಿಮಗೆ ಚೆಕ್ ಮಾಡಿ ನಿಮ್ಮ ಪಾಸ್ ಮತ್ತು ಫೇಲ್ ಎಂಬ ರಿಸಲ್ಟ್ಗಳನ್ನು ನಾನು ಘೋಷಿಸುತ್ತೇನೆ. ಇದಾಗಿ ಎಲ್ಲಾದ್ರು ಕೇಳ್ತಿದ್ರಿ ಯಾವ ರೀತಿ ರಿಸಲ್ಟ್ ನಾವು ನೋಡ್ಬೇಕಂತೇಳಿ ನೀವು ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ ಕರ್ನಾಟಕ ರಿಸಲ್ಟ್ .in ಅಂತ ಹೊಡೆದ್ರೆ ಈ ರೀತಿ ಬರ್ತದೆ. ಇದರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಸರ್ಚ್ ಮಾಡಿದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಆಟೋಮೆಟಿಕ್ ಆಗಿ ಏನಾಗುತ್ತದೆ, ಮುಂದೆ ಹೋಗುತ್ತದೆ. ನೋಡಿ, ಈಗ ನಾನು ತೋರಿಸ್ತೇನೆ ಯಾವ ರೀತಿ ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನು ಕೇಳ್ತದೆ, ನಿಮ್ಮ ರಿಜಿಸ್ಟರ್ ನಂಬರ್ ಕೇಳ್ತದೆ. ಹೌದಾ, ನಿಮ್ಮ ರಿಜಿಸ್ಟರ್ ನಂಬರ್ ಏನಿರ್ತದೆ, ರಿಜಿಸ್ಟರ್ ನಂಬರ್ ಆಗಬೇಕು. ಉದಾಹರಣೆಗೆ ನಂದು ಪರಿಚಯ ಇದೆ, ರಿಜಿಸ್ಟರ್ ನಂಬರ್ ಇದೆ, ನಾನು ಆ ರಿಸಲ್ಟ್ ನಂಬರ್ ಹಾಕ್ತೇನೆ. ಹೌದಾ, ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದರೆ ಅಲ್ಲಿ ಸಬ್ಜೆಕ್ಟ್ ಆಯ್ಕೆ ಮಾಡಬೇಕು. ಕೋರ್ಸ್ ಆಯ್ಕೆ ಮಾಡಬೇಕು. ಯಾವುದು, ಸೈನ್ಸಾ, ಆರ್ಟ್ಸಾ, ಕಾಮರ್ಸ್ ಅಂತೇಳಿ ಇವು ಮೂರಲ್ಲಿ ಒಂದು ಆಯ್ಕೆ ಮಾಡಬೇಕು. ಈಗ ನಂದು ಆರ್ಟ್ಸ್ ಇದ್ದೆ, ನಾನೇನು ಮಾಡ್ತೀನಿ, ಆರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಹೌದಾ, ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟ ನಂತರ ನೆಕ್ಸ್ಟ್ ನಿಮ್ಮ ರಿಸಲ್ಟು ನಿಮ್ಮ ಕಣ್ಣ ಮುಂದೆ ಇರುತ್ತದೆ. ಹೌದಾ, ಈ ರೀತಿ ಈ ಲಿಂಕ್ ಏನಾದರೂ ಬೇಕಿದ್ರೆ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ನೀಡಿರ್ತೀನಿ. ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಹೋಗಿ ತಾವುಗಳು ನೋಡಬಹುದು. ತಮ್ಮ ರಿಸಲ್ಟ್ಗಳನ್ನು ಆ ಲಿಂಕ್ ಮುಖಾಂತರ ಹೋಗಿ ತಾವುಗಳನ್ನ ನೋಡ್ಬೋದು. ಹೌದಾ, ನಾನು ಲೈವ್ ಆಗಿ ಬರ್ತೀನಿ. ಯಾರಿಗ್ಯಾರಿಗೂ ಬೇಕು ನಿಮ್ಮ ಲಿಂಕು ಅಥವಾ ನಿಮ್ಮ ರಿಜಿಸ್ಟರ್ ನಂಬರ್ ನನಗೆ ಕೊಟ್ಟರೆ ಸಾಕು, ನಾನು ನಿಮಗೆ ಚೆಕ್ ಮಾಡಿ ನಿಮ್ಮ ಪಾಸ್ ಮತ್ತು ಫೇಲ್ ಎಂಬ ರಿಸಲ್ಟ್ಗಳನ್ನು ನಾನು ಘೋಷಿಸುತ್ತೇನೆ. ಇದಾಗಿ ಎಲ್ಲಾದ್ರು ಕೇಳ್ತಿದ್ರಿ ಯಾವ ರೀತಿ ರಿಸಲ್ಟ್ ನಾವು ನೋಡ್ಬೇಕಂತೇಳಿ ನೀವು ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ ಕರ್ನಾಟಕ ರಿಸಲ್ಟ್ .in ಅಂತ ಹೊಡೆದ್ರೆ ಈ ರೀತಿ ಬರ್ತದೆ. ಇದರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಸರ್ಚ್ ಮಾಡಿದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಆಟೋಮೆಟಿಕ್ ಆಗಿ ಏನಾಗುತ್ತದೆ, ಮುಂದೆ ಹೋಗುತ್ತದೆ. ನೋಡಿ, ಈಗ ನಾನು ತೋರಿಸ್ತೇನೆ ಯಾವ ರೀತಿ ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನು ಕೇಳ್ತದೆ, ನಿಮ್ಮ ರಿಜಿಸ್ಟರ್ ನಂಬರ್ ಕೇಳ್ತದೆ. ಹೌದಾ, ನಿಮ್ಮ ರಿಜಿಸ್ಟರ್ ನಂಬರ್ ಏನಿರ್ತದೆ, ರಿಜಿಸ್ಟರ್ ನಂಬರ್ ಆಗಬೇಕು. ಉದಾಹರಣೆಗೆ ನಂದು ಪರಿಚಯ ಇದೆ, ರಿಜಿಸ್ಟರ್ ನಂಬರ್ ಇದೆ, ನಾನು ಆ ರಿಸಲ್ಟ್ ನಂಬರ್ ಹಾಕ್ತೇನೆ. ಹೌದಾ, ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದರೆ ಅಲ್ಲಿ ಸಬ್ಜೆಕ್ಟ್ ಆಯ್ಕೆ ಮಾಡಬೇಕು. ಕೋರ್ಸ್ ಆಯ್ಕೆ ಮಾಡಬೇಕು. ಯಾವುದು, ಸೈನ್ಸಾ, ಆರ್ಟ್ಸಾ, ಕಾಮರ್ಸ್ ಅಂತೇಳಿ ಇವು ಮೂರಲ್ಲಿ ಒಂದು ಆಯ್ಕೆ ಮಾಡಬೇಕು. ಈಗ ನಂದು ಆರ್ಟ್ಸ್ ಇದ್ದೆ, ನಾನೇನು ಮಾಡ್ತೀನಿ, ಆರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಹೌದಾ, ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟ ನಂತರ ನೆಕ್ಸ್ಟ್ ನಿಮ್ಮ ರಿಸಲ್ಟು ನಿಮ್ಮ ಕಣ್ಣ ಮುಂದೆ ಇರುತ್ತದೆ. ಹೌದಾ, ಈ ರೀತಿ ಈ ಲಿಂಕ್ ಏನಾದರೂ ಬೇಕಿದ್ರೆ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ನೀಡಿರ್ತೀನಿ. ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಹೋಗಿ ತಾವುಗಳು ನೋಡಬಹುದು. ತಮ್ಮ ರಿಸಲ್ಟ್ಗಳನ್ನು ಆ ಲಿಂಕ್ ಮುಖಾಂತರ ಹೋಗಿ ತಾವುಗಳನ್ನ ನೋಡ್ಬೋದು. ಹೌದಾ, ನಾನು ಲೈವ್ ಆಗಿ ಬರ್ತೀನಿ. ಯಾರಿಗ್ಯಾರಿಗೂ ಬೇಕು ನಿಮ್ಮ ಲಿಂಕು ಅಥವಾ ನಿಮ್ಮ ರಿಜಿಸ್ಟರ್ ನಂಬರ್ ನನಗೆ ಕೊಟ್ಟರೆ ಸಾಕು, ನಾನು ನಿಮಗೆ ಚೆಕ್ ಮಾಡಿ ನಿಮ್ಮ ಪಾಸ್ ಮತ್ತು ಫೇಲ್ ಎಂಬ ರಿಸಲ್ಟ್ಗಳನ್ನು ನಾನು ಘೋಷಿಸುತ್ತೇನೆ.